ಮೆಟ್ರೋ ಪ್ರಯಾಣ ದರವನ್ನು ಯದ್ವಾತದ್ವಾ ಹೈಕ್ ಮಾಡಿದ್ದಕ್ಕೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ನಿರಂತರವಾಗಿ ರಾಜ್ ನ್ಯೂಸ್ ಬೆಲೆ ಏರಿಕೆ ಬಗ್ಗೆ ಸುದ್ದಿ ಬಿತ್ತರಿಸಿದ್ದು ಇದನ್ನು ಗಮನಿಸಿದ ಸಿಎಂ ದರ ಇಳಿಸುವಂತೆ ಬಿಎಂಆರ್ಸಿಎಲ್ಗೆ ಸೂಚನೆ ಕೊಟ್ಟರು. ಈ ಬೆನ್ನಲ್ಲೇ ಬಿಎಂಆರ್ಸಿಎಲ್ ದರ ಇಳಿಕೆಗೆ ಮುಂದಾಗಿದೆ. ಈ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮೆಟ್ರೋ ಪ್ರೈಸ್ ಆಯ್ಕೆಗೆ ಜನ ಆಕ್ರೋಶ ವ್ಯಕ್ತ. ಬೆಲೆ ಏರಿಕೆ ಬಗ್ಗೆ ಧ್ವನಿ ಎತ್ತಿದ ರಾಜ್ ನ್ಯೂಸ್. ಮೆಟ್ರೋ ದರ ಇಳಿಸಲು ಎಂಡಿಗೆ ಸಿಎಂ ಸೂಚನೆ. ನಾಳೆಯಿಂದಲೇ ಜಂಪ್ ಆದ ದರ ಪರಿಷ್ಕರಣೆ. ನಮ್ಮ ಮೆಟ್ರೋ ಕಳೆದ 5 ದಿನಗಳ ಹಿಂದೆ ಪ್ರಯಾಣ ದರವನ್ನ ಪರಿಷ್ಕರಿಸಿ 47% ಏರಿಕೆ ಮಾಡಲಾಗಿತ್ತು. ಕೆಲವು ಕಡೆ ಪ್ರಯಾಣ ದರ ದುಪ್ಪಟ್ಟಾಗಿದ್ದು, ಇನ್ನು ಕೆಲವು ಕಡೆ ಪ್ರಯಾಣದ ದರ 50% 80% ಏರಿಕೆಯಾಗಿತ್ತು. ಇದರ ವಿರುದ್ಧ ಸಾರ್ವಜನಿಕರು ಸಿಡಿದೆದ್ದು ಮೆಟ್ರೋ ರೈಲು ನಿಗಮದ ಪ್ರಯಾಣದ ದರದ ಏರಿಕೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು. ಇನ್ನು ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದ ಬೆನ್ನಲ್ಲೇ ಮೆಟ್ರೋದಲ್ಲಿ ಪ್ರಯಾಣಿಸುವವರ ಸಂಖ್ಯೆಯೂ ಕುಸಿದಿದೆ. ಒಂದೇ ದಿನ ಸುಮಾರು 80,000ದಷ್ಟು ಪ್ರಯಾಣಿಕರ ಸಂಖ್ಯೆ ಕುಸಿತವನ್ನ ಮೆಟ್ರೋ ದಾಖಲಿಸಿದೆ. ಮೆಟ್ರೋ ಪ್ರಯಾಣ ದರ ಬಲು ದುಬಾರಿ, ಇದರ ಬದಲು ಸ್ವಂತ ದ್ವಿಚಕ್ರ ವಾಹನದಲ್ಲೇ ಓಡಾಡುವುದು ಒಳ್ಳೆಯದು ಅಂತ ಸಾರ್ವಜನಿಕರು ಮೆಟ್ರೋ ವಿರುದ್ಧ ನಮ್ಮ ವಾಹಿನಿಯ ಮುಖಾಂತರ ಹರಿಹಾಯ್ದಿದ್ದರು. ಮೆಟ್ರೋ ರೈಲು ದರ ಪರಿಷ್ಕರಣೆ ನಮ್ಮ ಕೈಲಿಲ್ಲ, ಅದು ಕೇಂದ್ರ ಸರ್ಕಾರ ಅಡಿಯಲ್ಲಿ ಬರುತ್ತದೆ. ಮೆಟ್ರೋ ದರ ಏರಿಕೆಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 3 ದಿನಗಳ ಹಿಂದೆಯೇ ಸ್ಪಷ್ಟನೆ ನೀಡಿದ್ದರು. ಆದರೆ ರಾಜ್ ನ್ಯೂಸ್ ಸತತವಾಗಿ ಟಿಕೆಟ್ ದರ ಕುರಿತು ಬೆಂಬಿಡದೆ ಸುದ್ದಿ ಪ್ರಸಾರ ಮಾಡಿತ್ತು. ಈ ಸುದ್ದಿಯನ್ನ ನೋಡಿ ಈಗ ಸಿಎಂ ಕೂಡ ಬಿಎಂಆರ್ಸಿಎಲ್ ವಿರುದ್ಧ ಗುಡುಗಿದ್ದಾರೆ. ಪರಿಷ್ಕೃತ ದರದಿಂದ ಸಾರ್ವಜನಿಕರಿಂದ ವ್ಯಾಪಕ ವಿರೋಧ ವ್ಯಕ್ತವಾಗುತ್ತಿದೆ. ಎಲ್ಲೆಲ್ಲಿ ಅಸಹಜ ರೀತಿಯಲ್ಲಿ ದರ ಏರಿಕೆಯಾಗಿದೆಯೋ ಅಲ್ಲಿ ದರ ಇಳಿಕೆ ಮಾಡಿ ಅಂತ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಿಎಂ ತಮ್ಮ ಎಕ್ಸ್ ಖಾತೆಯ ಮೂಲಕ ಹಂಚಿಕೊಂಡಿದ್ರು. ಇದು ಏನು ದಿಸ್ ಜಂಪ್ ಏನಾಗಿದೆ ಅಲ್ವಾ, ಆ ಜಂಪ್ ಆಗಿದ್ದ ಜಾಗದಲ್ಲಿ ವೆರ್ ಎವರ್ ದಟ್ ಇಸ್ ಹ್ಯಾಪೆಂಡ್, ಇಟ್ ಸಿ ವಾಟ್ ದಿಸ್ 45 to 55% ಏನು ನೀವು ಹೇಳ್ತೀರಿ, ಸಮ್ ಆಫ್ ಇಟ್ ಆಲ್ಸೋ ಇಸ್ ಬಿಕಾಸ್ ಆಫ್ ದ ಜಂಪ್. In individual cases it could be also because of the jump. So what we will be able to do is wherever this kind of jump, which double jumping which has taken place, that is the things which will be able to correct. So automatically there will be a reduction in this kind of see total our estimation which we told you was average our metro we assume that the total fare increase effectively weighted average, I am not going to say individual stage wise because ಏನಾಗ್ತದೆ ತಾವು ತಮ್ಮ ಗಮನಕ್ಕೆ ಇಷ್ಟೇ ನಾವು ಹೇಳಬೇಕು, ಮೆಟ್ರೋ ದಿಸ್ ಪ್ರಾಬ್ಲಮ್ ವಿಚ್ ಹ್ಯಾಸ್ ಟೇಕನ್ ಪ್ಲೇಸ್ ಇದು ಏನಾಗಿದೆ ಅಂತ ಹೇಳಿದರೆ ನಮ್ಮ ವೆನ್ ಯು ಡೂ ಮರ್ಜಿಂಗ್ ದೇರ್ ವಿಲ್ ಬಿ ಸಮ್ ಫೇರ್ಸ್ ವಿಚ್ ವಿಲ್ ಬಿ ಲೋವರ್ ಇನ್ ಒನ್ ಸ್ಟೇಜ್ ಆ್ಯಂಡ್ ಅನದರ್ ಫೇರ್ ವಿಚ್ ವಿಲ್ ಬಿ ಇನ್ ಅನದರ್ ಸ್ಟೇಜ್. ಇನ್ನು ಮೆಟ್ರೋ ದರ ಏರಿಕೆ ಪರಿಶೀಲನೆಗೆ ಸಿಎಂ ಸೂಚನೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಡಿಸಿಎಂ ಭೇಟಿಗೆ ತೆರಳಿ ದರ ಏರಿಕೆ ಸಂಬಂಧ ಮಾಹಿತಿ ನೀಡಿದರು. ಸಿಎಂ ಸೂಚನೆ ಮತ್ತು ಎಲ್ಲೆಲ್ಲಿ 100% ದರ ಏರಿಕೆ ಆಗಿದೆ ಅನ್ನೋದು ಕುರಿತು ಸಭೆಯಲ್ಲಿ ಚರ್ಚೆಗೆ ಮುಂದಾದರು. ನಂತರ ಪ್ರತಿಕ್ರಿಯೆ ನೀಡಿದ ಮಹೇಶ್ವರ ರಾವ್, ಸೋಮವಾರ ದರ ಏರಿಕೆ ಮಾಡಿದ್ದೇವೆ, ಆ ಬಳಿಕ ಸಾಕಷ್ಟು ಕಡೆಗಳಲ್ಲಿ 100% 90% ಜಂಪ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಸಾಕಷ್ಟು ಕಡೆ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಿಎಂ ಕೂಡ ಸೂಚನೆ ಕೊಟ್ಟಿದ್ದಾರೆ, ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಾರೆ. ದರ ಇಳಿಕೆ ಆಗಲ್ಲ, ಅಡ್ಜಸ್ಟ್ಮೆಂಟ್ ಮಾಡಲು ಪ್ರಯತ್ನ ಪಡುತ್ತೇವೆ. ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗಿರುವುದು ಸತ್ಯ, ಜಂಪ್ ಆಗಿರೋ ಜಾಗದಲ್ಲಿ ನಾವು ಚೇಂಜ್ ಮಾಡ್ತೇವೆ. ಸದ್ಯಕ್ಕೆ ನಮ್ಮ ದರ ಕೇವಲ 46% ಇದೆ. ಈಗ ಸದ್ಯಕ್ಕೆ 10 ರೂಪಾಯಿಯಿಂದ ಪ್ರಾರಂಭವಾಗಿ 90 ರೂಪಾಯಿ ಇರಲಿದೆ. ಈ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಎಲ್ಲೆಲ್ಲಿ ಟಿಕೆಟ್ ದರ ಜಂಪ್ ಆಗಿದೆ ಆ ಜಂಪ್ ಆದ ಬೆಲೆಯಲ್ಲಿ ಖಂಡಿತ ಬದಲಾವಣೆ ಮಾಡುತ್ತೇವೆ. ಇವತ್ತು ರಾತ್ರಿ ಜಂಪ್ ಆದ ದರ ಪರಿಷ್ಕರಣೆ ಆಗುತ್ತೆ. ನಾಳೆ ಬೆಳಗ್ಗೆ ಪ್ರಯಾಣಿಕರಿಗೆ ಯಾವುದೇ ಗೊಂದಲ ಇರುವುದಿಲ್ಲ. ಪಾಸ್ನಲ್ಲಿ ದರ ಏರಿಕೆ ನಮಗೂ ಗಮನಕ್ಕೆ ಬಂದಿದೆ, ಅದರಲ್ಲೂ ಕೂಡ ಬದಲಾವಣೆ ಆಗುತ್ತೆ. ನಾಳೆ ಬೆಳಗ್ಗೆಯಿಂದ ಜಂಪ್ ಆದ ದರವನ್ನು ಪರಿಷ್ಕರಣೆ ಆಗುತ್ತೆ ಎಂದರು. ಸೊ ಒಂದರದ್ದು ಜಂಪ್ ಜಾಸ್ತಿ ಆಗ್ತದೆ, ಇನ್ನೊಂದರು ಜಾಸ್ತಿ ಆಗ್ತದೆ. ಸೊ ನಾವು 50% ಅಥವಾ 51% ವಿಚ್ ವಿ ಟೇಕನ್ ಇಸ್ ಅ ಜನರಲ್ ಆವರೇಜ್. ಸೊ that hike is the recommendation of the committee. We are assumed actually weighted average ತಗೊಳ್ಳುವಾಗ we assumed it will be something like 46 to 46%. That will remain, the weighted average will remain. There will be some stages which are 20 to 24 rupees which will go up to 40. It might be possible. I'm not able to talk in individual cases. It might be because that stage nalli it has gone to the next stage. At that point